ಮಳವಳ್ಳಿ ತಾಲೂಕಿನ ಕ್ಯಾತನಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಎನ್ಡಿಎ ಮೈತ್ರಿಕೂಟದ ಕೆಎಂ ಜಗದೀಶ್, ಉಪಾಧ್ಯಕ್ಷರಾಗಿ ಎಸ್ ನಾರಾಯಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇನ್ನು 2025-30ನೇ ಸಾಲಿನ ಆಡಳಿತ ಮಂಡಳಿಗೆ ಇಂದು ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿದ್ದು, 11ನೇ ನಿರ್ದೇಶಕರು ಪೈಕಿ ಅಧ್ಯಕ್ಷರ ಸ್ಥಾನಕ್ಕೆ ಕೆಎಂ ಜಗದೀಶ್, ಉಪಾಧ್ಯಕ್ಷ ಸ್ಥಾನಕ್ಕೆ ಎಸ್ ನಾರಾಯಣ ಮಾತ್ರ ನಾಮಪತ್ರದಲ್ಲಿ ಸಲ್ಲಿಸಿದ್ದ ಹಿನ್ನೆಲೆಯಲ್ಲಿ ಚುನಾವಣಾ ಅಧಿಕಾರಿ ತ್ಯಾಗರಾಜು ಪ್ರಸಾದ ರವರು ಅಧ್ಯಕ್ಷ ಜಗದೀಶ್ ಹಾಗೂ ಉಪಾಧ್ಯಕ್ಷ ನಾರಾಯಣ ಅವರನ್ನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದ್ರು. ಇನ್ನು ಈ ವೇಳೆ ನೂತನ ಅಧ್ಯಕ್ಷ ಕೆಎಸ್ ಜಗದೀಶ್ ಮಾತನಾಡಿ, ನನ್ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ ನಮ್ಮ ಸಂಘದ ನಿರ್ದೇಶಕರು ಹಾಗೂ ಮುಖಂಡರುಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ. ಸಂಘದ ಅಭಿವೃದ್ಧಿಗೆ ಎಲ್ಲ ನಿರ್ದೇಶಕರ ಜೊತೆಗೂಡಿ ಶ್ರಮಿಸುತ್ತೇನೆ ಎಂದರು. ಇನ್ನು ಈ ವೇಳೆ ಹಿರಿಯ ನಿರ್ದೇಶಕ ಶಿವಲಿಂಗಯ್ಯ, ಸುಜಾತ, ಉಮೇಶ, ಲಕ್ಷ್ಮಿ, ಮಹೇಶ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಆಯ್ಕೆ ಮಾಡಿದ ನನ್ನ ನಿರ್ದೇಶಕರಿಗೆಲ್ಲರಿಗೂ ನಾನು ಧನ್ಯವಾದ ತಿಳಿಸುತ್ತಾ, ನನ್ನ ಅವಧಿಯಲ್ಲಿ ನನ್ನ ದೊಡ್ಡಬೋಳ್ಳಿ, ಕ್ಯಾತನಹಳ್ಳಿ, ರಾವಣಿ, MP ದೊಡ್ಡಿ, ಕುಂದೂರು, ಸಿರಿಮಳ್ಳಿ, ತೆಂಕಳಿ ಗ್ರಾಮದ ನನ್ನ ಮತದಾರರಿಗೂ ಫಸ್ಟ್ ಧನ್ಯವಾದ ತಿಳಿಸುತ್ತಾ, ನನ್ನ ಅವಧಿಯಲ್ಲಿ ಏನು ಅಭಿವೃದ್ಧಿ ಮಾಡಬೇಕು ಅಭಿವೃದ್ಧಿ ಮಾಡುತ್ತೇನೆ ಎಂದು ಹೇಳುತ್ತೇನೆ. ಅಲ್ಲಿ ನನ್ನ ಮುಖಂಡರುಗಳು ನನ್ನ ಜಯ ಬರಿ ಮಾಡಿ NDA ಮೈತ್ರಿಕೂಟದಿಂದ ನಾವು ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದೀನಿ. NDA ಮೈತ್ರಿಕೂಟದಿಂದ ಅಧ್ಯಕ್ಷ ಇದ್ದೀನಿ. ಎಲ್ಲರೂ ಧನ್ಯವಾದ ತಿಳಿಸ್ತಾ ಅಲ್ಲಿ ನನ್ನ ಪತ್ರಕರ್ತ ಮುಖಂಡರಿಗೂ ಧನ್ಯವಾದಗಳು ತಿಳಿಸುತ್ತೇನೆ. ಏನು ಈ ಚುನಾವಣೆಯಲ್ಲಿ NDA ಅಭ್ಯರ್ಥಿಯಾಗಿ ನಾನು ಮೀಸಲು ಕ್ಷೇತ್ರದಿಂದ ಸ್ಪರ್ಧಿಸಿದ್ದೆ. ನನ್ನ NDA ಎಲ್ಲ ನಾಯಕರುಗಳು ನನ್ನ ಗೆಲುವಿಗೆ ಶ್ರಮಿಸಿ ಎಲ್ಲ ನನ್ನ ಗೆಲುವನ್ನು ತಂದುಕೊಟ್ಟಿದ್ದಾರೆ. ಜೊತೆಗೆ ಈಗ ಈ ದಿನ ನಡೆದಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆಯಲ್ಲಿ ನಾನು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಯಾಗಿದ್ದೆ. ಈಗ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲ ನಿರ್ದೇಶಕರುಗಳಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ನಮ್ಮ ಈ ಉಪಾಧ್ಯಕ್ಷ ಆಗಿ ಆಯ್ಕೆ ಮಾಡಲು ನಮ್ಮ ಶಿವಲಿಂಗಣ್ಣವರು, ನಮ್ಮ ಮೂರ್ತಣ್ಣವರು, ಎಲ್ಲರೂ ಎಲ್ಲ ನಾಯಕರು ಹಾಗೂ ನಮ್ಮ ಮಾಜಿ ಶಾಸಕರಾದಂಥ ಡಾಕ್ಟರ್ ಕೆ ಅಂದಾನೆಯವ್ರನ್ನೂ ನಾ ಈ ಗಳಿಗೆಯಲ್ಲಿ ಸ್ಮರಿಸ್ತಾ, ಎಲ್ರಿಗೂ ಅಗ್ರಿಸಿದಂಥ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ಎಲ್ಲ ಬಂಧು ಬಾಂಧವರಿಗೂ ನಾನು ಋಣಿಯಾಗಿರ್ತೀನಿ. ಕೃತಜ್ಞತೆ ಸಲ್ಲಿಸ್ತೀನಿ.